ನಮಸ್ಕಾರ ನ್ಯೂಸ್ ಅಟ್ 11 AM ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ರಷ್ಯಾ ಉಕ್ರೇನ್ ನಡುವೆ ಹೆಚ್ಚಾಗಿದೆ ಯುದ್ಧದ ತೀವ್ರತೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಪರಮಾಣು ದಾಳಿಯಾಗುವಂತ ಸಾಧ್ಯತೆ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇರುವಂತದ್ದು. ರಷ್ಯಾ ಕೊಟ್ಟಿರುವಂತ ಸೂಚನೆಯ ಹಿನ್ನೆಲೆಯಲ್ಲಿ ಒಂದು ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಎಲ್ಲಾ ದೇಶಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಮೋದಿ ನೇತೃತ್ವದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ನಮ್ಮ ಭಾರತೀಯರನ್ನ ಹೇಗೆ ವಾಪಸ್ ಕರ್ಕೊಂಡ್ಬರ್ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ಸಮಿತಿ ಸಭೆ ಶುರುವಾಗಿದೆ. ಕೇಂದ್ರ ಸಚಿವರನ್ನ ಕಳುಹಿಸಿ ವಿದ್ಯಾರ್ಥಿಗಳ ರಕ್ಷಣೆಗೆ ಈಗ ಒಂದು ಸಭೆಯನ್ನ ಮಾಡಲಾಗ್ತದೆ. ಈ ಒಂದು ಪ್ಲಾನ್ ಅನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು. ಅಂದ್ರೆ ಕೇಂದ್ರ ಸಚಿವರುಗಳನ್ನೇ ಅಲ್ಲಿ ನಿಯೋಜನೆ ಮಾಡಿಬಿಡೋಣ. ಆ ಬಾರ್ಡರ್ನಲ್ಲಿ, ಉಕ್ರೇನ್ನ ಬಾರ್ಡರ್ನಲ್ಲಿ ಇರುವಂತಹ ದೇಶಗಳಿದಾವಲ್ಲ, ಈಗ ಏರ್ ಲಿಫ್ಟ್ ಮಾಡಲಾಗ್ತಾ ಇದೆಯಲ್ಲ, ಹಂಗೇರಿ, ರೊಮೇನಿಯಾ, ಸ್ಲೋವೇಕಿಯಾ, ಹಾಗೆ ಪೋಲ್ಯಾಂಡ್, ಅಲ್ಲಿ ಕಳಿಸ್ಬಿಡೋಣ ಕೇಂದ್ರ ಸಚಿವರನ್ನ, ಅವ್ರು ಮ್ಯಾನೇಜ್ ಮಾಡಲಿ ಅನ್ನೋದ್ರ ಬಗ್ಗೆ. ಇಲ್ಲಿ ರಷ್ಯಾ ಉಕ್ರೇನ್ ನಡುವೆ ಹೆಚ್ಚಾಗಿದೆ ಯುದ್ಧದ ತೀವ್ರತೆ. ಸೊ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ನಡೀತಾ ಇರುವಂತದ್ದು ಮೋದಿ ನೇತೃತ್ವದಲ್ಲಿ. ಇಲ್ಲಿ ಪ್ರಮುಖವಾಗಿ ರೊಮೇನಿಯಾ, ಪೋಲ್ಯಾಂಡ್ಗೆ ಕಳುಹಿಸಲಿಕ್ಕೆ ತೀರ್ಮಾನವನ್ನ ಮಾಡಲಾಗ್ತಾ ಇದೆ ಕೇಂದ್ರ ಸಚಿವರನ್ನ. ಜನರಲ್ ವಿ.ಕೆ. ಸಿಂಗ್ ಕೂಡ ಕಳುಹಿಸಲಿಕ್ಕೆ ನಿರ್ಧಾರವನ್ನ ಮಾಡಲಾಗ್ತಾ ಇದೆ. ಜನರಲ್ ವಿ.ಕೆ. ಸಿಂಗ್ ಅವರನ್ನ ಕೂಡ ಕಳಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇರುವಂತದ್ದು. ಕಾದ್ ನೋಡ್ಬೇಕು ಯಾರನ್ನು ಕಳಿಸ್ತಾರೆ ರೊಮೇನಿಯಾ ಮತ್ತು ಪೋಲ್ಯಾಂಡ್ಗೆ ಅಂತ. ಇಲ್ಲಿ ಪ್ರಮುಖವಾಗಿ ಏರ್ ಲಿಫ್ಟ್ ಆಗ್ತಾ ಇರುವಂತದ್ದು ಪೋಲ್ಯಾಂಡ್, ರೊಮೇನಿಯಾ ಮತ್ತೆ ಹಂಗೇರಿ, ಈ ಮೂರು ದೇಶಗಳು. ಇನ್ನ ಈ ದೇಶಗಳಿಗೆ ಕೇಂದ್ರ ಸಚಿವರನ್ನ ಯಾರನ್ನು ಕಳಿಸ್ಬೇಕು, ಯಾರು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ಅಂತ ಆಕ್ಟಿವ್ ಇರುವಂತ ಸಚಿವರನ್ನ ಕಳಿಸುವಂತ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚಿಂತನೆಯನ್ನ ಮಾಡ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ಕೂಡ ಆಗ್ತಾ ಇದೆ. ಯಾವ ರೀತಿಯಾದಂಥ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಯಾವುದೇ ರೀತಿಯಲ್ಲೂ ಕೂಡ ಪ್ರಾಬ್ಲಮ್ಸ್ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಈ ಒಂದು ನಿರ್ಧಾರವನ್ನು ಮಾಡಲಾಗಿದೆ ಅಂತ ಹೇಳಲಾಗ್ತದೆ. ಇನ್ನು ಕೇಂದ್ರ ಸಚಿವರು ಹೋದಂತ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿನ ಸರ್ಕಾರಗಳ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರ್ತಾರೆ. ಆ ಸರ್ಕಾರಗಳ ಜೊತೆ ಅವರು ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ಅವರ ಸಹಕಾರ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಿಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಈ ಒಂದು ನಿರ್ಧಾರ ಇರಬಹುದು. ಯಾಕೆಂದ್ರೆ ನಮ್ಮ ರಾಯಭಾರಿ ಕಚೇರಿಗಳಿದಾವೆ ಅಲ್ಲಿ, ಆ ಎಲ್ಲ ದೇಶಗಳಲ್ಲೂ ಕೂಡ ರಾಯಭಾರಿ ಕಚೇರಿಗಳು ಇರ್ತವೆ. ಭಾರತದ್ದು ಎಲ್ಲ ದೇಶಗಳದ್ದು ಕೂಡ ಅಷ್ಟೇ, ನಮ್ಮ ಭಾರತದಲ್ಲೂ ಇದಾವೆ. ಹಂಗೆ ಭಾರತದ ರಾಯಭಾರಿ ಕಚೇರಿಗಳು ಆ ದೇಶದಲ್ಲೂ ಕೂಡ ಇದ್ದಾವೆ. ಅಲ್ಲಿನ ರಾಯಭಾರಿ ಕಚೇರಿಗಳ ಅಧಿಕಾರಿಗಳ ಜೊತೆಗೆ ನಮ್ಮ ಕೇಂದ್ರ ಸಚಿವರು ಇದ್ದಂಥ ಸಂದರ್ಭದಲ್ಲಿ ಇನ್ನಷ್ಟು ಉಪಕಾರ ಆಗುತ್ತೆ, ಸಹಾಯ ಆಗುತ್ತೆ. ಅಲ್ಲಿರುವಂಥ ದೇಶದವರ ಜೊತೆ ಮಾತನಾಡ್ಬೋದು. ಯಾಕೆಂದರೆ ಕೆಲವೊಂದು ಕಡೆ ಗಡಿಗಳಲ್ಲೂ ಕೂಡ ಸಮಸ್ಯೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಳಗಡೆ ಬಿಟ್ಕೊಳ್ಳಿಕ್ಕೆ ಕೆಲವರು ಹಿಂದೇಟನ್ನು ಹಾಕ್ತಾ ಇದ್ದಾರೆ, ಕಿರಿಕ್ಗಳು ಕೂಡ ಆಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇತ್ತು. ಸೊ ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಒಟ್ಟಿನಲ್ಲಿ ಭಾರತೀಯರಿಗೆ, ಅವರೆಲ್ಲರೂ ಸೇಫ್ ಆಗಿ ಬರಬೇಕು ಭಾರತಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ಲಾನ್ ಅನ್ನು ಮಾಡಲಾಗ್ತದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧನೀಶ್ ಬೂಕನಕೆರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಧನೀಶ್, ಕೇಂದ್ರ ಸಚಿವರನ್ನ ಆ ಉಕ್ರೇನ್ನ ಗಡಿಯಲ್ಲಿರುವಂತಹ ದೇಶಗಳಿಗೆ, ಪ್ರಮುಖವಾಗಿ ಏರ್ ಲಿಫ್ಟ್ ಆಗ್ತಾ ಇರುವಂತಹ ದೇಶಗಳಿಗೆ ಕಳಿಸಿ ಈ ಒಂದು ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇಲ್ಲದೆ ಭಾರತೀಯರನ್ನ ವಾಪಸ್ ಕರೆತರುವಂತ ನಿಟ್ಟಿನಲ್ಲಿ ಏನ್ ಪ್ಲಾನ್ ಮಾಡಲಾಗ್ತಾ ಇದೆ, ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ಬೋದು ಅಂತ ಅನ್ಸುತ್ತೆ. ಇನ್ನ ಈ ಸಭೆಯ ಹೈಲೈಟ್ಸ್ ಏನಿದೆ? ಪೃಥ್ವಿರಾಜ್, ಉಕ್ರೇನ್ನಲ್ಲಿ ಸುಮಾರು 20,000 ಭಾರತೀಯರಿದ್ದಾರೆ. ವಿಶೇಷವಾಗಿ ವಿದ್ಯಾರ್ಥಿಗಳು ಅಲ್ಲಿ ಇದ್ದಾರೆ. ಈಗ 5 ವಿಶೇಷ ವಿಮಾನಗಳ ಮೂಲಕ ಅವರನ್ನು ಕರೆತರುವಂಥ ಪ್ರಯತ್ನಗಳು ಆಗ್ತಿದ್ದಾವೆ. 5 ವಿಮಾನಗಳನ್ನು ಈಗಾಗಲೇ ಬಂದಿದ್ದಾವೆ. 5 ವಿಮಾನಗಳಲ್ಲಿ ಪ್ರತಿ ವಿಮಾನಗಳಲ್ಲಿ 250 ಜನ ಅಂತಂದ್ರೂ ಕೂಡ 1,400 ಜನ ಬಂದಿದ್ದಾರೆ. ಇನ್ನೂ 18,000 ಜನ ಬರಬೇಕಾಗಿರುವ ಕಾರಣಕ್ಕೋಸ್ಕರ ಮತ್ತು ಅದು ತಡ ಆಗ್ತಿದೆ, ಅಲ್ಲಿ ಯುದ್ಧ ಭೀತಿ ಜಾಸ್ತಿ ಆಗ್ತಿದೆ ಅನ್ನುವ ಹಿನ್ನೆಲೆಯಲ್ಲಿ ಈಗ ಕೇಂದ್ರ ಸರ್ಕಾರ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ಸಭೆ ನಡೆಸ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಈ ಸಭೆಯನ್ನು ನಡೆಸ್ತಾ ಇದ್ದಾರೆ. ಈ ಸಭೆಯಲ್ಲಿ ಭಾರತೀಯರನ್ನು ಸುರಕ್ಷಿತವಾಗಿ ಕರೆತರುವ ಬಗ್ಗೆ ಚರ್ಚೆ ಆಗ್ತಾ ಇದೆ. ಏನೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು, ಉಕ್ರೇನ್ನಿಂದ ಪಕ್ಕದ ರಾಷ್ಟ್ರಗಳಾದಂತಹ ಪೋಲೆಂಡ್, ಹಂಗೇರಿ, ರೊಮೇನಿಯಾ ಮತ್ತು ಸ್ಲೋವೇಕಿಯಾಗಳಿಗೆ ಕರೆತರಬೇಕು. ಬಟ್ ಆ ಗಡಿಗಳಲ್ಲಿ ಭಾಳ ಸಮಸ್ಯೆಗಳು ಆಗ್ತಿದ್ದಾವೆ. ಇನ್ನೊಂದು ಕಡೆ ಈಗ ಸ್ನೋಫಾಲ್ ಆಗ್ತಿದೆ. ಅದರಿಂದಾಗಿ ಅಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು, ಅಲ್ಲಿರುವಂತಹ ರಾಯಭಾರಿ ಕಚೇರಿಗಳಿಗೆ ಕೇಂದ್ರ ಸರ್ಕಾರದಿಂದ ಯಾವ ರೀತಿಯಲ್ಲಿ
ಸಹಕಾರ ಸಲಹೆಗಳನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ. ಬಹಳ ಮುಖ್ಯವಾಗಿ ಅಲ್ಲಿಗೆ ಅಂದರೆ ಈ ಉಕ್ರೇನ್ ನೆರೆಯಲ್ಲಿರುವಂತಹ ಪೋಲ್ಯಾಂಡ್, ಹಂಗೇರಿ, ರುಮೇನಿಯಾ, ಸ್ಲೋವೇಕಿಯಾ ಈ ದೇಶಗಳಿಗೆ 4 ಕೇಂದ್ರ ಸಚಿವರನ್ನ ಕಳಿಸ್ಕೊಡ್ಲಿಕ್ಕೆ ಮತ್ತು ಆ 4 ಕೇಂದ್ರ ಸಚಿವರ ಜೊತೆ ರಾಯಭಾರಿ ಕಚೇರಿಗಳಿದಾವೆ, ಅಲ್ಲಿರುವಂತಹ ರಾಯಭಾರಿ ಕಚೇರಿಯಲ್ಲಿ ಅಧಿಕಾರಿಗಳು ಕೂಡ ಇರ್ತಾರೆ. ಈಗ ಹೋಗ್ತಾ ಇರುವಂತಹ ವಿಮಾನಗಳಲ್ಲೂ ಕೂಡ ಅಧಿಕಾರಿಗಳು ಹೋಗ್ತಾ ಇರುವಂತದ್ದು. ಏನ್ ಇಂಟೆನ್ಷನ್ ಕೇಂದ್ರ ಸಚಿವರು ಹೋಗ್ತಾ ಇರುವಂತದ್ದು ಅಲ್ಲಿಗೆ? ಪೃಥ್ವಿರಾಜ್, ಈಗ ನ್ಯೂಸ್ 18 ಜೊತೆ ಮಾತನಾಡ್ತಿದ್ದಂತಹ ಓರ್ವ ವಿದ್ಯಾರ್ಥಿನಿ ಹೇಳ್ತಾ ಇದ್ರು, ಒಬ್ಬ ವಿದ್ಯಾರ್ಥಿನಿ ಈಕೆ ಭಾರತೀಯರು ಅಂತೇಳಿ ದೃಢಪಡಿಸ್ಲಿಕ್ಕೆ ಭಾರತದ ರಾಯಭಾರಿ ಕಚೇರಿ ಅಧಿಕಾರಿಗಳಿಗೆ ಒಂದು 6-7 ಗಂಟೆ ಸಮಯಾವಕಾಶ ಬೇಕಾಗ್ತಾ ಇದೆ. ಅಂದ್ರೆ ಈಗ ಒಂದ್ಸಲ ಅವರು ಆ ಒಂದು ಸೆಂಟರ್ಗೆ ಹೋದ್ರೆ ಅಲ್ಲಿಂದ ಇವ್ರ ದಾಖಲೆಗಳ ವೆರಿಫಿಕೇಶನ್ ಆಗುತ್ತೆ. ಇವರೆಲ್ಲಿಯವರು, ಏನು ಎತ್ತ, ಈ ಭಾರತದ ಪಾಸ್ಪೋರ್ಟ್ ಹೊಂದಿದಾರ ಅನ್ನುವಂತಹ ಬಹಳಷ್ಟು ಸಂಗತಿಗಳನ್ನು ಅವರು ಪರಿಶೀಲನೆ ನಡೆಸಬೇಕಾಗತ್ತೆ. ಅದಾದ್ಮೇಲೆ ಭಾರತದ ರಾಯಭಾರಿ ಕಚೇರಿ ಅಧಿಕಾರಿಗಳು ಹೌದು ಇವರು ಭಾರತದ ಪ್ರಜೆ ಅಂತ ಹೇಳಿ ದೃಢೀಕರಿಸಬೇಕಾಗತ್ತೆ. ಆ ರೀತಿ ದೃಢೀಕರಿಸಿದ ಬಳಿಕ ಮತ್ತು ಕೇಂದ್ರ ಸರ್ಕಾರದ ಪರವಾಗಿ ಅನುಮತಿ ನೀಡಿದ ಬಳಿಕ ಅವರನ್ನ ಉಕ್ರೇನ್ ದೇಶದಿಂದ ಪೋಲ್ಯಾಂಡು, ಹಂಗೇರಿ ಅಥವಾ ರುಮೇನಿಯಾದ ಒಳಗಡೆಗೆ ಬಿಟ್ಕೊಳ್ಳಾಗುತ್ತೆ. ಸೊ ಬಾರ್ಡರ್ನಲ್ಲಿ ಈ ಪ್ರೋಸೆಸ್ ಆಗ್ತಾ ಇದೆ. ಮೊದಲಿಗೆ ಆಕ್ಚುಲಿ ವೀಸಾ ವಿನಾಯಿತಿ ಕೊಟ್ಟರು ಕೂಡ ದಾಖಲೆಗಳನ್ನು ದೃಢೀಕರಿಸುವಂಥ ಕೆಲಸ ಆಗಲೇಬೇಕು, ಆಗ್ತಾ ಇದೆ. ಅದು ತಡ ಆಗ್ತಿದೆ. ಆ ಕಾರಣಕ್ಕೋಸ್ಕರ ಇದನ್ನ ಹೇಗೆ ಸರಳೀಕರಿಸಲಿಕ್ಕೆ ಸಾಧ್ಯ, ಬೇಗ ಬಂದವರೆಲ್ಲರನ್ನೂ ಕೂಡ ಬೇಗ ಉಕ್ರೇನ್ನಿಂದ ಬೇರೆ ಬೇರೆ ಭಾಗಗಳಿಗೆ ರಸ್ತೆಯಲ್ಲಿ ಸಾಗಿಸಿ ಅಲ್ಲಿಂದ ಏರ್ಲಿಫ್ಟ್ ಮಾಡಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದನ್ನ ಅವ್ರ ಜೊತೆ ಆ ದೇಶಗಳ ಜೊತೆ ಸಮಾಲೋಚನೆಯನ್ನು ನಡೆಸಬೇಕಲ್ಲ. ಆ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರದ ಪರವಾಗಿ ಈಗ ಸಚಿವರನ್ನ ಅಲ್ಲಿಗೆ ಕಳಿಸ್ಕೊಡ್ಲಿಕ್ಕೆ ಚರ್ಚೆಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ಈ ವಿದೇಶಾಂಗ ನೀತಿಯಲ್ಲೂ ಎಕ್ಸ್ಪರ್ಟ್ ಇರುವಂತಹ ಸಚಿವರುಗಳು ಕೂಡ ಆಗ್ಬೇಕಾಗುತ್ತೆ, ಹಾಗೆ ಆಕ್ಟಿವ್ ಆಗಿರುವಂತಹ ಸಚಿವರು ಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ 4 ಸಚಿವರನ್ನ ಕಳಿಸ್ತಾರೆ ಅಂದ್ರೆ ಯಾರು ಹೋಗುವಂತ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ? ಒಂದು ವಿದೇಶಾಂಗ ಸಚಿವರಾದಂಥ ಜೈಶಂಕರ್ ಹೋಗುವ ಸಾಧ್ಯತೆ ಇದೆ ಮತ್ತು ವಿದೇಶಾಂಗ ಇಲಾಖೆಯ ರಾಜ್ಯ ಖಾತೆ ಸಚಿವರನ್ನ ಕಳಿಸ್ಕೊಡುವ ಸಾಧ್ಯತೆಗಳು ಇರ್ತವೆ. ಮತ್ತು ಹಿಂದೆ ಇದೇ NDA ಸರ್ಕಾರದಲ್ಲಿ ಸುಷ್ಮಾ ಸ್ವರಾಜ್ ಅವರು ವಿದೇಶಾಂಗ ಇಲಾಖೆ ಇದ್ದಂಥ ಸಂದರ್ಭದಲ್ಲಿ ರಾಜ್ಯ ಸಚಿವರಾಗಿ ಕೆಲಸ ಮಾಡಿದಂಥವ್ರು, ಅಥವಾ ಈಗ ಫಾರ್ ಎಕ್ಸಾಂಪಲ್ ವಿಮಾನಯಾನ ಖಾತೆ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರನ್ನು ಕಳಿಸ್ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಆಕ್ಚುಲಿ ನಾನು ಆ ವಿಷಯವನ್ನ ಹೇಳ್ತಾ ಇದ್ದೆ, ನೀವು ಏನು ಇಂಟರ್ಫಿಯರ್ ಆದ್ರಿ. ಏನಂದ್ರೆ ಈಗ ನೋಡಿ, ಒಂದು ನಾನು ಇಷ್ಟೊತ್ತು ದಾಖಲೆಗಳ ಪರಿಶೀಲನೆಗೆ ದೃಢೀಕರಿಸಲಿಕ್ಕೆ ಸಮಯಾವಕಾಶ ಬೇಕಿದೆ ಅಂತ ಹೇಳಿದೆ. ಅದಲ್ಲದೆ ಈಗ ಇನ್ನೊಂದು ಸಮಸ್ಯೆ ಏನು ಅಂತಂದ್ರೆ ಅಲ್ಲಿ ಏರ್ ಟ್ರಾಫಿಕ್ ಜಾಸ್ತಿ ಆಗಿದೆ. ಭಾರತ ಹೇಗೆ ಈ ರೀತಿ ಪ್ರಯತ್ನವನ್ನ ಮಾಡ್ತಿದೆಯೋ ಅದೇ ರೀತಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ಇಂಥದೇ ಪ್ರಯತ್ನವನ್ನ ಮಾಡ್ತಿದ್ದಾವೆ. ಈ ಗಡಿ ಭಾಗದಲ್ಲಿ, ಉಕ್ರೇನ್ನ ಗಡಿ ಭಾಗದಲ್ಲಿರುವಂಥ ಪೋಲ್ಯಾಂಡು, ಹಂಗೇರಿ, ರುಮೇನಿಯಾ, ಸ್ಲೋವೇಕಿಯಾದಲ್ಲಿ ಆ ಗಡಿಯಲ್ಲಿರುವಂಥ ವಿಮಾನ ನಿಲ್ದಾಣಗಳು ಬಹಳ ಕಡಿಮೆ. ಸೊ ಅವರನ್ನ ದೇಶದ ಒಳಗಡೆಗೂ ಬಿಟ್ಕೊಂಡು ಬೇರೆ ವಿಮಾನ ನಿಲ್ದಾಣಗಳಿಂದನೂ ಕೂಡ ಏರ್ಲಿಫ್ಟ್ ಮಾಡಲಿಕ್ಕೆ ಚರ್ಚೆ ಮಾಡಬೇಕಾಗತ್ತೆ. ಅದಕ್ಕೆ ಆ ದೇಶಗಳ ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಸೊ ಆಗ ಏರ್ ಟ್ರಾಫಿಕ್ಕಿನ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ಬೋದು. ಸೊ ಈ ರೀತಿಯದೆಲ್ಲ ಈ ಥರದ ಎಲ್ಲ ಸಂಗತಿಗಳನ್ನು ಆ ದೇಶದ ಜೊತೆಗೆ ಮಾತಾಡಲಿಕ್ಕೆ ಒಂದು ದೇಶದ ಪರವಾಗಿ ಅವರಿಗೆ ಒಂದು ಭರವಸೆಯನ್ನು ಕೊಟ್ಟು ಅವರ ಅನುಮತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಅದರಿಂದಾಗಿ ಕೇಂದ್ರ ಸಚಿವರನ್ನ ಕಳಿಸುವ ಬಗ್ಗೆ ಸಮಾಲೋಚನೆಯನ್ನು ನಡೆಸ್ತಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಧರ್ಣೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಯುದ್ಧದ ಭೂಮಿಯಲ್ಲಿ ಸಿಲುಕಿರುವಂತಹ ಭಾರತೀಯರ ರಕ್ಷಣೆ ಆಪರೇಷನ್ ಗಂಗಾ ಹೆಸರಲ್ಲಿ ನಡೀತಾ ಇದೆ. ಭರದಿಂದ ಸಾಗ್ತಾ ಇರುವಂತದ್ದು ರಕ್ಷಣಾ ಕಾರ್ಯ. ಇಂದು ದೆಹಲಿಗೆ 5ನೇ ವಿಮಾನ ಆಗಮಿಸಿದ್ದು ಉಕ್ರೇನ್ನಿಂದ 249 ಜನ ಸುರಕ್ಷಿತವಾಗಿ ಆಗಮಿಸಿದ್ದಾರೆ. ಇದರಲ್ಲಿ 6 ಜನ ಕನ್ನಡಿಗರು ಸಹ ಆಗಮಿಸಿರುವಂಥದ್ದು. ಇದರೊಂದಿಗೆ ಒಟ್ಟು 37 ಕನ್ನಡಿಗ ವಿದ್ಯಾರ್ಥಿಗಳು ತಾಯ್ನಾಡಿಗೆ ಮರಳಿ ಬಂದಂತಾಗಿದೆ. ಮೊದಲ ಫ್ಲೈಟ್ ಅಲ್ಲಿ 12 ಜನ ಕನ್ನಡಿಗರಿದ್ರು, 2ನೇ ಫ್ಲೈಟ್ ಅಲ್ಲಿ 13 ಜನ ಕನ್ನಡಿಗರಿದ್ರು, 3ನೇ ಫ್ಲೈಟ್ ಅಲ್ಲಿ 5 ಜನ ಕನ್ನಡಿಗರಿದ್ರು, 4ನೇ ಫ್ಲೈಟ್ ಅಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದಿದ್ದಂಥದ್ದು. ಈಗ 5ನೇ ಫ್ಲೈಟ್ ನಲ್ಲಿ 6 ಜನ ವಿದ್ಯಾರ್ಥಿಗಳು ಇರುವಂಥದ್ದು. ಟೋಟಲ್ ಆಗಿ 37 ಜನ ಕನ್ನಡಿಗ ವಿದ್ಯಾರ್ಥಿಗಳು ಭಾರತಕ್ಕೆ ಬಂದಂತಾಗಿದೆ, ತಾಯ್ನಾಡಿಗೆ ಬಂದಂತಾಗಿದೆ. ಅದರಲ್ಲಿ 37 ಜನರಲ್ಲಿ 31 ಜನ ಕರ್ನಾಟಕಕ್ಕೆ ರೀಚ್ ಆಗಿದೆ. ಅವ್ರನ್ನೆಲ್ಲರನ್ನೂ ಕೂಡ ರಿಸೀವ್ ಮಾಡಲಾಗಿದೆ, ಅವರ ಪೋಷಕರಿಗೆ ಒಪ್ಪಿಸಲಾಗಿದೆ. ನಿಮಗೆ ಅದೆಲ್ಲದರ ಅಪ್ಡೇಟ್ಸ್ ಅನ್ನ ನಿನ್ನೆಯಿಂದಲೂ ಕೂಡ ನೀಡ್ತಾ ಇದ್ವಿ. ನಿನ್ನೆ ಬೆಳಗ್ಗೆ ಮುಂಬೈನಿಂದ ಬಂದಂತ ಒಂದು ಫ್ಲೈಟ್ ಬೆಳಗ್ಗೆ 8:50 ಸುಮಾರಿಗೆ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಎಂತಹ ಎಮೋಷನಲ್ ಮೂಮೆಂಟ್ ಅದು.
ಭಾರತಕ್ಕೆ ಬಂದಂತ ಸಂದರ್ಭ, ಅದರ ಜೊತೆಗೆ ಕರ್ನಾಟಕಕ್ಕೆ ಬಂದ್ರು. ಹಾಗೆ ಪೋಷಕರನ್ನ ನೋಡ್ತಿದ್ದ ಹಾಗೆ ಕಣ್ಣೀರನ್ನ ಹಾಕ್ತಾ ಇದ್ರು ಮಕ್ಕಳು. ಈಗ 5ನೇ ಫ್ಲೈಟ್ ಬಂದಿದೆ ಭಾರತಕ್ಕೆ. ಅದರಲ್ಲಿ 249 ಜನ ಇದ್ದಾರೆ, ಅದರಲ್ಲಿ 6 ಜನ ಕನ್ನಡಿಗರಿದ್ದಾರೆ. ದೆಹಲಿಗೆ ಕೋಲಾರ ಮೂಲದ ಭಾರತಿ ಎಂಬ ವಿದ್ಯಾರ್ಥಿನಿಯೂ ಕೂಡ ಬಂದಿದ್ದಾರೆ. ಭಾರತೀಯನ ನಮ್ಮ ಪ್ರತಿನಿಧಿ ಧರಣೇಶ್ ಬೂಕನಕೆರೆ ಮಾತನಾಡಿಸಿದ್ದಾರೆ, ನೋಡ್ಕೊಂಬೋಣ. ಭಾರತಕ್ಕೆ ಮತ್ತೊಂದು ವಿಮಾನ ಬಂದಿದೆ. ಅದರಲ್ಲಿ 249 ಜನರ ವಿದ್ಯಾರ್ಥಿಗಳು ಬಂದಿದ್ದಾರೆ. ಆ ಪೈಕಿ 6 ಜನ ಕನ್ನಡಿಗರು ಇದ್ದಾರೆ. ಕನ್ನಡಿಗರೀಗ ದೆಹಲಿಯ ಕರ್ನಾಟಕ ಭವನಕ್ಕೆ ಬಂದಿದ್ದಾರೆ. ನಮ್ಮ ಜೊತೆ ನ್ಯೂಸ್ 18 ಜೊತೆ ಕೆಲವು ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ನಿಮಗೆ ಅಲ್ಲಿ ಏನು ಯಾವ್ಯಾವ ರೀತಿಯ ಅನಾನುಕೂಲಗಳಾಯ್ತು? ತುಂಬಾನೇ ಫೇಸ್ ಮಾಡಿದೀವಿ. ಅಲ್ಲಿರೋ ಇರಬೇಕಾದ್ರೆ ಯಾವಾಗ ಸೈರನ್ ಬರುತ್ತೋ ಗೊತ್ತಿಲ್ಲ, ಯಾವಾಗ ನಾವು ಬಂಕಿಗೆ ಹೋಗ್ಬೇಕೋ ಗೊತ್ತಿಲ್ಲ. ತುಂಬಾನೇ ಆಹಾರ ಸಮಸ್ಯೆ ಆಯಿತು, ನೀರೆಲ್ಲ ತುಂಬ ಪರದಾಡೋಂತಹ ಆಯಿತು. ನೆಕ್ಸ್ಟ್ ನಾವು ಅಲ್ಲಿಂದ ನಮಗೆ ವ್ಯವಸ್ಥೆ ಮಾಡಿದ್ರು, ಒಂದು ಬಸ್ ನಾವೇ ಯೂನಿವರ್ಸಿಟಿಯಿಂದ. ಅಲ್ಲಿಂದ ಬಂದ ಮೇಲೆ ಮಿಡ್ಲಲ್ಲಿ ಡ್ರಾಪ್ ಮಾಡಿದ್ರು. ಅಲ್ಲಿಂದ ಮತ್ತೆ ರೊಮ್ಯಾನಿಯಾ ಬಾರ್ಡರ್ಗೆ ಬರುವಾಗ ಸುಮಾರು 8 ಕಿಲೋಮೀಟರ್ಸ್ ನಾವು ನಡ್ಕೊಂಡ್ ಬಂದ್ವಿ. ಬಾರ್ಡರ್ ಹತ್ರ ಬಂದ್ರೂ ತುಂಬಾನೇ ಫೇಸ್ ಮಾಡಿದ್ವಿ, ಯಾರಿಗೂ ಬಿಡ್ತಾ ಇರಲಿಲ್ಲ. ಆಕ್ಚುಲಿ ದೇರ್ ಇಸ್ ಎ ಉಕ್ರೇನಿಯನ್ಸ್ ಪಾರ್ಶಾಲಿಟಿ. ಅವ್ರು ಮಾತ್ರ ಓನ್ಲಿ ಉಕ್ರೇನಿಯನ್ಸ್ಗೆ ಬಿಡ್ತಿದ್ರು, ಇಂಡಿಯನ್ಸ್ಗೆ ಬಿಡ್ತಿರ್ಲಿಲ್ಲ. ತುಂಬಾನೇ ಕ್ರೌಡ್. ಅದು ತುಂಬಾ ಒಂದು ಉಕ್ರೇನಿಯನ್ಸು ಅದು ಒಂದು ಫೆಸಿಲಿಟಿ ಮಾಡಬೇಕಾಗಿತ್ತು. ಫಸ್ಟ್ ಬಂದವ್ರಿಗೆ ಫಸ್ಟು, ನೆಕ್ಸ್ಟ್ ಬಂದವ್ರಿಗೆ. ಅದೊಂದು ತುಂಬಾ ಸಮಸ್ಯೆ ಆಯಿತು. ಚಳಿಯಲ್ಲಿ ಅಲ್ಲಿ ನಿಂತ್ಕೊಂಡು ಕಾಲು ಕೈ ಎಲ್ಲ ತುಂಬಾನೇ ಫ್ರೋಸ್ ಆಯಿತು. ನಾವು ಸುಮಾರು 6-7 ಗಂಟೆ ವೆಯ್ಟ್ ಮಾಡಿದ್ದೀವಿ ನಾವು ಜಸ್ಟ್ ಬಾರ್ಡರ್ ಕ್ರಾಸ್ ಮಾಡೋಕ್ಕೆ, ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡೋಕ್ಕೆ. ನೆಕ್ಸ್ಟ್ ಒನ್ಸ್ ನಾವು ರೊಮ್ಯಾನಿಯಾ ರೀಚ್ ಆದಾಗ, ಬಾರ್ಡರ್ ಕ್ರಾಸ್ ಮಾಡಿದಾಗ ರೊಮ್ಯಾನಿಯಾ ತುಂಬ ಚೆನ್ನಾಗಿ ಫೆಸಿಲಿಟೀಸ್ ಕೊಡ್ತು. ಲೈಕ್ ಶೆಲ್ಟರ್, ಫುಡ್, ಬೇಸಿಕ್ ನೀಡ್ಸ್ ಎಲ್ಲ ಕೊಟ್ಟಿತ್ತು. ನೆಕ್ಸ್ಟ್ ಅಲ್ಲಿಂದ ಬರೋವಾಗ ನಮಗೆ ಫ್ಲೈಟ್ ಅರೇಂಜ್ ಆಗಿತ್ತು. ಅಲ್ಲಿಂದ ಏರ್ಪೋರ್ಟ್ಗೆ ಡ್ರಾಪ್ ಮಾಡಿದ್ರು. ಏರ್ ಇಂಡಿಯಾ ಅಲ್ಲಿ ಬಂದ್ರಿ. ಲೈಕ್ ತುಂಬಾನೇ ಚೆನ್ನಾಗಿತ್ತು. ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ದು ಮಾತ್ರ. ಏರ್ ಇಂಡಿಯಲ್ಲಿ ಫುಡ್ ಎಲ್ಲ ಚೆನ್ನಾಗಿ ಕೊಟ್ಟರು. ದಟ್ಸ್ ವಾಟ್. ಅಲ್ಲಿಂದ ಹೇಳ್ಬೇಕಂದ್ರೆ ಈಗ ನಿಮ್ಮ ಪೇರೆಂಟ್ಸ್ಗಳಿಗೆ ಯಾವ ರೀತಿ ಅವ್ರಿಗೆ ಭಯ ಇತ್ತು, ಮತ್ತೆ ನೀವೇನು ಕಮ್ಯುನಿಕೇಟ್ ಮಾಡ್ತೀರಿ? ಯಾಕಂದ್ರೆ ಫಸ್ಟ್ ಆಫ್ ಆಲ್ ನೀವೇ ಅಲ್ಲಿ ಏನೋ ತುಂಬಾ ನೀವು ಹೇಳಿದ್ರೆ ಇಷ್ಟೊಂದು ಕಷ್ಟ ಇತ್ತು ಅಂತ, ಅದನ್ನೆಲ್ಲ ಅವ್ರಿಗೆ ಹೇಳಿದ್ರೆ ಅವರು ಪ್ಯಾನಿಕ್ ಆಗುವ ಸಾಧ್ಯತೆ ಇರ್ತದೆ. ಸೊ ಹೆಂಗ್ ಕನ್ವಿನ್ಸ್ ಮಾಡ್ತಾ ಇದ್ರಿ, ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ರಿ? ಲೈಕ್ ನಮಗೆ ನೆಟ್ವರ್ಕ್ ಸಿಕ್ಕಿದಾಗ ಜಸ್ಟ್ ಮೆಸೇಜ್ ಡ್ರಾಪ್ ಮಾಡ್ತಾ ಇದ್ವಿ. ಅಷ್ಟು ಲಾಂಗ್ ಅವರ್ಸ್ ನಾವು ಅವ್ರಿಗೆ ಸಿಗದಿದ್ದಾಗ ತುಂಬಾನೇ ಭಯ ಬೀಳ್ತಿದ್ರು. ಏನಾದರೂ ಆಯ್ತಾ ಅವರಿಗೆ, ಲೈಕ್ ಏನಾದರೂ ಬೇರೆ ಒಂದು ಸಮಸ್ಯೆ ಆಯ್ತಾ, ಲೈಕ್ ಈ ತರ ಕಾಂಟ್ಯಾಕ್ಟ್ ಮಾಡ್ತೇವೆ. ಒಳಗೆ ಒಂದ್ಸಲಿ ರೊಮ್ಯಾನಿಯಾ ರೀಚ್ ಆದಾಗ ನಮಗೆ ಫ್ರೀ ಸಿಮ್ಸ್ ಪ್ರೊವೈಡ್ ಮಾಡಿದ್ರು. ಅಲ್ಲಿಂದ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಪೇರೆಂಟ್ಸ್ನ. ದಟ್ ಅವರು ಒಂದ್ಸಲಿ ರೊಮ್ಯಾನಿಯಾ ಕ್ರಾಸ್ ಮಾಡಿದಾಗ ಲೈಕ್ ಅವ್ರು ಸೇಫ್ ಆಗಿ ಫೀಲ್ ಆದ್ರು. ಲೈಕ್ ನಮ್ಮ ಮಕ್ಕಳು ಒಂಥರ ಸೇಫ್ ಬಾರ್ಡರ್ ಅಲ್ಲಿ ಇದ್ದಾರೆ, ಅವ್ರಿಗೆ ಇನ್ನೇನು ಆಗಲ್ಲ, ಇಂಡಿಯಾಗೆ ಸೇಫ್ ಆಗಿ ಬರ್ತಾರೆ ಅನ್ನೋ. ನೀವು ಎಷ್ಟು ಕಿಲೋಮೀಟರ್ ದೂರದಲ್ಲಿದ್ರಿ? ನಿಮ್ ಅಂದ್ರೆ ಈಗ ಬಾರ್ಡರ್, ನೀವು ರೊಮೇನಿಯಾ ಬಾರ್ಡರ್ಗೂ ನೀವಿದ್ದ ಊರು ಯಾವ ಊರಲ್ಲಿ ಇದ್ರಿ? ಆಕ್ಚುಲಿ ನಮ್ಮ ಕಾಲೇಜ್ ಇರೋದು ವೆಸ್ಟರ್ನ್ ಯುಕ್ರೇನ್ ಅಲ್ಲಿ. ನಮ್ಮ ಈಸ್ಟರ್ನ್ ಅಲ್ಲಿ ತುಂಬಾನೇ ಎಫೆಕ್ಟ್ ಆಗಿದೆ, ವೆಸ್ಟರ್ನ್ ಅಲ್ಲಿ ತುಂಬಾ ಕಮ್ಮಿ. ನಮ್ದು ಬಂದು ಆಕ್ಚುಲಿ ವೆಸ್ಟರ್ನ್ ಯುಕ್ರೇನ್ ಇಂದ ರೊಮ್ಯಾನಿಯಾ ಬಾರ್ಡರ್ಗೆ ನಾವು 3 to 4 ಅವರ್ಸ್ ಟ್ರಾವೆಲ್ ಮಾಡಿದ್ವಿ. ಬರೋವಾಗೆಲ್ಲ ತುಂಬ ಸ್ವಲ್ಪ ಕಷ್ಟ ಆಯಿತು. ಲೈಕ್ ಅಲ್ಲೆಲ್ಲ ಎನ್ಕ್ವೈರಿ ಮಾಡ್ತಿದ್ರು, ಏನೆಲ್ಲ ನಡೀತಿದೆ, ಯಾರೆಲ್ಲ ಸ್ಟೂಡೆಂಟ್ಸ್ ಹೋಗ್ತಿದ್ದಾರೆ, ಲೈಕ್ ವೆಹಿಕಲ್ಸ್ ಎಲ್ಲ ನೋಡ್ತಿದ್ರು. ಈಗ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಅಲ್ಲಿ ಯಾರಾದರೂ ಇದರ ಇನ್ನು ಅವ್ರು ಏನ್ ಫೇಸ್ ಈಗ ಯಾವ ರೀತಿ ಪ್ರಾಬ್ಲಮ್ ಫೇಸ್? ಆಕ್ಚುಲಿ ಯಾಕೆಂದ್ರೆ ಮತ್ತೆ ಲೇಟ್ ಆದಷ್ಟು ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗ್ತಿದಾವೆ. ಸೊ ಈಗ ಯಾವ ರೀತಿ ಸಮಸ್ಯೆ ಇದೆ ಅಲ್ಲಿ? ಏನಾದ್ರು ಐಡಿಯಾ? ಫ್ರೆಂಡ್ಸ್ ಕನ್ವೆ ಮಾಡಿದ ಪ್ರಕಾರ ಅಲ್ಲಿ ಇವಾಗ ಸ್ನೋ ಸ್ಟಾರ್ಟ್ ಆಗಿದೆ. ಆ ಸ್ನೋ ಅಲ್ಲೆಲ್ಲ ರಾತ್ರಿ ಎಲ್ಲ ನಡುಗ್ತಾ ಇದ್ದಾರೆ ಚಳಿಗೆ. ಲೈಕ್ ಅವ್ರಿಗೆಲ್ಲ ಒಂದು ಫೆಸಿಲಿಟಿ ಮಾಡಬೇಕು ಬರೋದಿಕ್ಕೆ. ಅಟ್ಲೀಸ್ಟ್ ಅಲ್ಲಿ ಬಾರ್ಡರ್ ಅಲ್ಲಿ ಸ್ಟೇ ಮಾಡೋಕ್ಕಾದ್ರೂ ಒಂದು ಶೆಲ್ಟರ್ ಪ್ರೊವೈಡ್ ಮಾಡಬೇಕು. ಚಳಿಯಲ್ಲಾದ್ರೆ ಹೋಲ್ ಡೇ ಹೋಲ್ ನೈಟ್ ಯಾರು ಇರಕ್ಕಾಗಲ್ಲ, ಅದರಿಂದ ಬೇರೆ ಸಮಸ್ಯೆ ಬರುತ್ತೆ, ಹೆಲ್ತ್ ಸಮಸ್ಯೆ ಉಂಟಾಗ್ಬೋದು. ಅದು ನನ್ನ ಒಪಿನಿಯನ್. ಬೇರೆ ಆದ್ರೂ ಅರೇಂಜ್ಮೆಂಟ್ಸ್ ಮಾಡಬೇಕು ಅಲ್ಲಿ ಸ್ಟೇ ಮಾಡಕ್ಕೆ. ತುಂಬಾನೇ ಕಷ್ಟ ಆಗಿದೆ ಅಲ್ಲಿ. ಏನ್ ನಿಮ್ಮ ಹೆಸರು ಮತ್ತೆ ನೀವು ಯಾವ ಊರಿನವರು? ಭಾರತಿ, ಕೋಲಾರ ಜಿಲ್ಲೆ. ಓಕೆ, ಥ್ಯಾಂಕ್ ಯು. ಇವಿಷ್ಟು ಈಗಷ್ಟೇ ಉಕ್ರೇನ್ನಿಂದ, ರೊಮೇನಿಯಾದಿಂದ ಭಾರತಕ್ಕೆ ಬಂದಂತಹ ಕೋಲಾರದ ಭಾರತೀಯವರ ಅಭಿಪ್ರಾಯಗಳು. ವಿಡಿಯೋ ಜರ್ನಲಿಸ್ಟ್ ನಾಗೇಂದ್ರ ಜೊತೆ ಧರಣೇಶ್ ಬೂಕನಕೆರೆ, ನ್ಯೂಸ್ 18 ಕನ್ನಡ, ನವದೆಹಲಿ.